ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್ 75,500 ಕಾಲ್, 7 ಪಾಯಿಂಟ್ಸ್ ಇದೆ ಸ್ಟಾಪ್ ಲಾಸ್, 91 ಪಾಯಿಂಟ್ ಇದೆ ರಿವಾರ್ಡ್, ಆಲ್ಮೋಸ್ಟ್ 1:13 ಇದೆ ರಿಸ್ಕ್ ರಿವಾರ್ಡ್ ರೇಷಿಯೋ. ಇವತ್ತು ಸುಮಾರು ನನ್ನ ಸ್ಟೂಡೆಂಟ್ಸ್ ಪ್ರಾಫಿಟ್ ಮಾಡಿದ್ರು. ಸೊ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ, ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ ನೋಡಿ. ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ಲೈಕ್ ಮಾಡಿದ್ದೀರಾ? ಓಕೆ ಆಯ್ತು. ಒಂದು ಕೂಲಿ ವರ್ಕರ್ ಇರ್ತಾರೆ, ಡೈಲಿ ಸ್ಮಾಲ್ ಸ್ಯಾಲ್ರಿಗೆ ಕೂಲಿ ವರ್ಕ್ ಮಾಡ್ತಾ ಇರ್ತಾರೆ. ಒಂದು ದಿನ ದೊಡ್ಡ ಮನೆ ಕಟ್ಬೇಕು ಅಂತ ಒಂದು ಆಶೆ ಬರುತ್ತೆ, ಒಂದು ಡ್ರೀಮ್ ಬರುತ್ತೆ. ಆದ್ರೆ ನೋಡೋದಾದ್ರೆ ಸ್ಯಾಲ್ರಿ ಬಂದ್ಬಿಟ್ಟು ತುಂಬಾ ಕಡಿಮೆ ಇರುತ್ತೆ. ಒಂದು ಬಿಗ್ ಡಿಸಿಷನ್ ತಗೊಂತಾನೆ. ಏನಂತಂದ್ರೆ, ಇವತ್ತಿಂದ ಡೈಲಿ 200, 300, 400 ರುಪೀಸ್ ಡೈಲಿ ಸೇವ್ ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಂತಾನೆ. ಕೆಲವು ದಿವಸ ಊಟ ಮಾಡಲ್ಲ, ಕೆಲವು ದಿವಸ ಒಂದು ಟ್ರಿಪ್ಗೆ ಹೋಗಲ್ಲ, ಏನು ಮಾಡಲ್ಲ. ಆ ರೀತಿ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಡೈಲಿ 200, 300, 100 ಎಷ್ಟು ಆಗತ್ತೆ ಅಷ್ಟು ಸೇವ್ ಮಾಡ್ಕೊಂಡ್ ಬರ್ತಾನೆ. ಸೊ ಹಾಗೆ ಡೈಲಿ ಸ್ಮಾಲ್ ಸೇವಿಂಗ್ ಮಾಡ್ತಾ 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 1 ವರ್ಷ ಮಾಡ್ತಾನೆ, 2 ವರ್ಷ ಮಾಡ್ತಾನೆ, 3 ವರ್ಷ ಮಾಡ್ತಾನೆ. ಸ್ವಲ್ಪ ಟೈಮ್ ಆದ್ಮೇಲೆ ಅವನು ಮನೆನೇ ಬಿಲ್ಡ್ ಮಾಡ್ತಾನೆ. ಫ್ರೆಂಡ್ಸ್, ಈ ಸ್ಟೋರಿ ಏನ್ ಹೇಳುತ್ತೆ ಅಂತಂದ್ರೆ, ಸ್ಮಾಲ್ ಸ್ಟೆಪ್ಸ್ ಇಂದ ದೊಡ್ಡ ರಿಸಲ್ಟ್ಸ್ ಬರುತ್ತೆ. ಟ್ರೇಡಿಂಗ್ ಅಲ್ಲಿ ಕೂಡ ಸೇಮ್ ರೂಲ್. ಕೆಲವು ಮಾರ್ಕೆಟ್ಗೆ ಬಂದಾಗ ಫಸ್ಟ್ ಡೇ ಇಂದ ಬಿಗ್ ಪ್ರಾಫಿಟ್ ಬೇಕು ಅಂತ ಥಿಂಕ್ ಮಾಡ್ತಾರೆ. ಆದ್ರೆ ರಿಯಲ್ ಟ್ರೇಡರ್ಸ್ ಹೇಗೆ ಥಿಂಕ್ ಮಾಡ್ತಾರೆ ಗೊತ್ತಾ? ರಿಸ್ಕ್ ಕಂಟ್ರೋಲ್ ಮಾಡ್ತಾರೆ. ಇವತ್ತು ನನ್ನ ಟ್ರೇಡ್ ಅಲ್ಲೂ ಕೂಡ ಅದೇ ಮಾಡಿದ್ದು. ನಾನು ಮಾರ್ಕೆಟ್ ಅಲ್ಲಿ ಪೇಷನ್ಸ್ ಇಂದ ವೇಟ್ ಮಾಡ್ತಾ ಇದ್ದೆ. ಕರೆಕ್ಟ್ ಎಂಟ್ರಿ ಬಂದಾಗ ಟ್ರೇಡ್ ಮಾಡಿದ್ದೆ. ನನ್ನ ಸ್ಟಾಪ್ ಲಾಸ್ ಬಂದ್ಬಿಟ್ಟು 7 ಪಾಯಿಂಟ್ಸ್, ಟಾರ್ಗೆಟ್ ಬಂದ್ಬಿಟ್ಟು ತುಂಬಾ ದೊಡ್ಡದಾಗಿದೆ 91 ಪಾಯಿಂಟ್ಸ್. ಫ್ರೆಂಡ್ಸ್ ನೋಡಿ, ರಿಸ್ಕ್ ತುಂಬಾ ಕಡಿಮೆ, ರಿವಾರ್ಡ್ ತುಂಬಾ ದೊಡ್ಡದು. ಇದು ಸ್ಮಾರ್ಟ್ ಟ್ರೇಡಿಂಗ್. ಲೈಫ್ ಅಲ್ಲಿ ಕೂಡ ನಾವು ಸ್ಮಾಲ್ ಡಿಸಿಪ್ಲಿನ್ ಫಾಲೋ ಮಾಡಬೇಕು. ಮಾರ್ನಿಂಗ್ ಅಲ್ಲಿ ಎದ್ದೇಳ್ಬೇಕು, ಡೈಲಿ ಲರ್ನಿಂಗ್ ಮಾಡಬೇಕು, ಟೈಮ್ ವೇಸ್ಟ್ ಮಾಡದೆ ವರ್ಕ್ ಮಾಡಬೇಕು. ಇವೆಲ್ಲ ಸ್ಮಾಲ್ ಹ್ಯಾಬಿಟ್. ಆದ್ರೆ ಇವೆಲ್ಲ ಫ್ಯೂಚರ್ ಅಲ್ಲಿ ಬಿಗ್ ಸಕ್ಸಸ್ ಕೊಡುತ್ತೆ. ಟ್ರೇಡಿಂಗ್ ಆಗ್ಲಿ ಅಥವಾ ಲೈಫ್ ಆಗಿರ್ಲಿ, ಸಕ್ಸಸ್ ಬರೋದು ಪೇಷನ್ಸ್ ಮತ್ತೆ ಡಿಸಿಪ್ಲಿನ್ ಇಂದ. ಅರ್ಥ ಮಾಡ್ಕೊಳ್ಳಿ, ಆಲ್ವೇಸ್ ಸ್ಮಾಲ್ ರಿಸ್ಕ್ ಬಿಗ್ ರಿವಾರ್ಡ್ ಕೊಡುತ್ತೆ, ಸ್ಮಾಲ್ ಎಫರ್ಟ್ ಬಿಗ್ ಸಕ್ಸಸ್ ನ ಕೊಡುತ್ತೆ. ಈಗ ನೋಡಿ, ಈ ಒಂದು ಟ್ರೇಡ್ ಅಲ್ಲೂ ನಾನು ಇದ್ದೀನಿ. ಈವನ್ ಆಲ್ಮೋಸ್ಟ್ ಟಾರ್ಗೆಟ್ ಹತ್ರ ಹೋಗಿದೆ, ಮತ್ತೆ ತಿರ್ಗಾ ಕೆಳಗಡೆ ಬಂತು. ಆದ್ರೂ ಸಹ ನನ್ನ ಒಂದು ಎಫರ್ಟ್ಸ್ ನಾನು ಏನು ಬಿಟ್ಕೊಡ್ಲಿಲ್ಲ. ಇಲ್ಲಿ ಟಾರ್ಗೆಟ್ ಬರೋ ತನಕ ತುಂಬಾ ತಾಳ್ಮೆಯಿಂದ ಇದ್ದೀನಿ, ಪೇಷನ್ಸ್ ಇದ್ದ ಇದ್ದೀನಿ. ಸೊ ಇದು ನನ್ನ ಹಾರ್ಡ್ ವರ್ಕ್ ಇವತ್ತು ನನಗೆ 91 ಪಾಯಿಂಟ್ಸ್ ಕೊಡ್ತು. ಓಕೆ, ಇದೇ ರೀತಿ ನೀವು ಸಹ ಲೈಫ್ ಅಲ್ಲಿ ಮುಂದೆ ಹೋಗಿ ಇವತ್ತೇ ತಗೊಳ್ಳಿ ಡಿಸಿಷನ್ಸ್. ನಿಮ್ಮ ಒಂದು ಸಕ್ಸಸ್ ಆಟೋಮೆಟಿಕ್ ಆಗುತ್ತೆ. ಹಾರ್ಡ್ ವರ್ಕ್ ಮಾಡಿ, ಡಿಸಿಪ್ಲೈನ್ ಆಗಿರಿ, ಲೈಫ್ ಅಲ್ಲಿ ಆದಷ್ಟು ಬೇಗ ಸಕ್ಸಸ್ ಆಗ್ತೀರಾ. ಓಕೆ, ಸೊ ಕೊನೆಗೆ ನೋಡೋದಾದ್ರೆ ಈ ಒಂದು ಮೊಮೆಂಟಮ್ ಅಲ್ಲಿ ಸೊ ಟಾರ್ಗೆಟ್ ಹತ್ರ ಬಂತು. ಈವನ್ ಇವತ್ತು ಸುಮಾರು ನನ್ನ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ನೀವು ಸಹ ಇದೇ ರೀತಿ ಸ್ಟ್ರಾಟಜೀಸ್ ನ ಕಲಿಬೇಕು, ಸೈಕಾಲಜಿನ ಕಲಿಬೇಕು ಅಂತಂದ್ರೆ ಇಲ್ಲಿ ಕಾಣಿಸೋ ನಂಬರ್ಗೆ ಇವತ್ತೇ ಕರೆ ಮಾಡಿ. 1 ವರ್ಷ ಡೈಲಿ ಕ್ಲಾಸಸ್ ಇರುತ್ತೆ. ರಿಯಲ್ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ ಮತ್ತೆ ರಿಯಲ್ ಸ್ಟಾಕ್ ಮಾರ್ಕೆಟ್ ಸೈಕಾಲಜಿನ ಹೇಳ್ಕೊಡ್ತೀವಿ. ರಿಯಲ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ಆಲ್ರೆಡಿ ಸ್ಟೂಡೆಂಟ್ಸ್ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ನೀವು ಸಹ ಟೈಮ್ ನ ವೇಸ್ಟ್ ಮಾಡ್ಕೋಬೇಡಿ, ಆದಷ್ಟು ಬೇಗ ಜಾಯಿನ್ ಆಗಿ. 1 ವರ್ಷಕ್ಕೆ ಫೀಸ್ ಬಂದ್ಬಿಟ್ಟು 9,000. ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ನೋಡಿ, 1 ವೀಕ್ಗೆ 9,000 ತಗೊಂತಾರೆ, 1 ಮಂತ್ಗೆ 9,000 ತಗೊಂತಾರೆ, 10,000 ತಗೊಂತಾರೆ, 30,000 ಸಹ ತಗೊಂತಾರೆ. ನಾವು 1 ವರ್ಷಕ್ಕೆ 9,000 ತಗೊಂಡು ಬಡವರಿಗೆ ಹೆಲ್ಪ್ ಆಗ್ಬೇಕು ಅಂತ ಮಾಡ್ತಿರೋ ಒಂದು ಸಂಸ್ಥೆ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಸೊ ಈ ಒಂದು ಟ್ರೇಡ್ ಕೊನೆಗೆ ಟಾರ್ಗೆಟ್ ಹತ್ರ ಇದೆ. ಈವನ್ ಇಲ್ಲೂ ಸಹ ನೀವು ನೋಡಬಹುದು, ರೆಡ್ ಕಲರ್ ಕ್ಯಾಂಡ್ಲು ಆಗ್ತಾ ಇದೆ, ಗ್ರೀನ್ ಕಲರ್ ಕ್ಯಾಂಡ್ಲು ಆಗ್ತಾನೆ ಇದೆ. ಸೊ ಈವನ್ ಇಲ್ಲೂ ಸಹ ಟೆನ್ಷನ್ ಆಗ್ತಾನೆ ಇರಬಹುದು. ಸೊ ಆದ್ರೂ ಸಹ ನಾವು ಆ ಒಂದು ಟೆನ್ಷನ್ ನ ಓವರ್ಕಮ್ ಮಾಡಬೇಕು. ಈ ಒಂದು ಟೆನ್ಷನ್ ನ ಹೇಗೆ ಓವರ್ಕಮ್ ಮಾಡಬೇಕು ಅಂತ ನಾವು ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಸ್ಟ್ರಗ್ಲಿಂಗ್ ಫೇಸ್ ಅಲ್ಲಿ ಇದ್ರೆ, ಸೊ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಇದೆ ಅಂತ ಮರಿಬೇಡಿ. ನಮ್ಮ ಹತ್ರ ಬಂದ್ರೆ ನೀವು ಸಹ ಹಾರ್ಡ್ ವರ್ಕ್ ಮಾಡಬೇಕು. ನೀವು ಹಾರ್ಡ್ ವರ್ಕ್ ಮಾಡೋ ತರ ನಾವು ಟ್ರೈನ್ ಅಪ್ ಮಾಡ್ತೀವಿ. ನೋಡಿ, ಈಗ ಸಹ ನನ್ನ ಒಂದು ಟಾರ್ಗೆಟ್ ಸ್ಟಿಲ್ ರೀಚ್ ಆಗಿಲ್ಲ, ತಾಳ್ಮೆಯಿಂದ ಇದ್ದೀನಿ. ದಿಸ್ ಇಸ್ ಕಾಲ್ಡ್ ಸೈಕಾಲಜಿ ಡೆವಲಪ್ಮೆಂಟ್. ಹೀಗೆ ನೀವು ಸಹ ಮಾಡಬೇಕು ಅಂತಂದ್ರೆ ಇವತ್ತೇ ಕರೆ ಮಾಡಿ. ಇದೇ ರೀತಿ ನೀವು ಸಹ ಪ್ರೊಫೆಷನಲ್ ಟ್ರೇಡಿಂಗ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಇಸ್ ದ ಎಕ್ಸಲೆಂಟ್ ಆಪರ್ಚುನಿಟಿ. ಪ್ರಾಪರ್ ವೇ ಅಲ್ಲಿ ಇದನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಲೈಫ್. ಕೊನೆಗೆ ಟಾರ್ಗೆಟ್ ಹಿಟ್ ಆಯ್ತು, ನೀವು ಸಹ ಕಲಿಬೇಕು ಅಂತಂದ್ರೆ ಹೀಗೆ ಕರೆ ಮಾಡಿ. ಥ್ಯಾಂಕ್ ಯು.